ಅವ್ರಿಗೆ ಗೊತ್ತೇ ಇಲ್ಲ ಹೊರಗಡೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿಗೆ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲವೂ ಅಂತ. ನೀವೇನಾದರೂ ಮಾತಾಡಿದ್ರಾ ಅವರ ಫ್ಯಾಮಿಲಿ ಜೊತೆ, ಅವ್ರ ವೈಫ್ ಜೊತೆ ಏನಾದರೂ ಮಾತಾಡಿದ್ರಾ ಹೇಗೆ ಅಂತ? ಸೊ ಈ ಕಾಮಿಡಿ ಏನಂದರೆ ಇಲ್ಲಿ ಒಳಗಡೆ ನಾನು ವಿನಯ್ ಹೆಂಗೆ ಕ್ಲೋಸ್ ಆಗಿದ್ದೀವಲ್ಲ ಹಾಗೆ ವಿನಯ್ ಅವರ ಫ್ಯಾಮಿಲಿ ಮತ್ತು ನನ್ನ ಫ್ಯಾಮಿಲಿ ಕ್ಲೋಸ್ ಆಗಿದೆ. ಸೊ ಅದೊಂದು ಖುಷಿ ಇದೆ ನನಗೆ. ಅಂದರೆ ಒಬ್ರಿಗೊಬ್ರು ಸಾಂತ್ವನ ಹೇಳೋದಾಗಿರ್ಬೋದು, ಒಬ್ರಿಗೊಬ್ರು ನಿಂತ್ಕೊಳ್ಳೋದಾಗಿರ್ಬೋದು, ಖುಷಿನ ಬೇಜಾರನ್ನ ಎಲ್ಲನೂ ಡಿಸ್ಕಸ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ನನ್ನ ಫ್ಯಾಮಿಲಿ. ನಾನು ಮಾತಾಡಿದೆ ಅಂದರೆ ನಾನು ಎಲಿಮಿನೇಟ್ ಆಗಿ ಮನೆಗೆ ಬಂದಿದ್ದ ತಕ್ಷಣ ಅವ್ರ ಫ್ಯಾಮಿಲಿನೇ ಬಂದಿದ್ರು ಮನೆಗೆ. ಸೊ ನಂಗೆ ಖುಷಿ ಆಗುತ್ತೆ. ಅಂದರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ ಅನ್ನೋದು ಅದೊಂದು ಗೇಮ್ ಶೋಗೆ ಅಷ್ಟೇ ಅಲ್ಲ, ಒಂದು ರಿಯಾಲಿಟಿ ಶೋಗೆ ಅಷ್ಟೇ ಸೀಮಿತ ಆಗಿಲ್ಲ. ಫ್ರೆಂಡ್ಶಿಪ್ಪು ರಿಯಲ್ ಲೈಫಲ್ಲಿ ಕೂಡ ಫ್ರೆಂಡ್ಶಿಪ್ ಕ್ಯಾರಿ ಆಗ್ತದೆ ಅನ್ನೋದು ನನಗೆ ತುಂಬ ಖುಷಿ ಇದೆ. ಅಫ್ಕೋರ್ಸ್ ಬೇಜಾರಿದೆ, ವಾಟ್ ಶಿ ವೆಂಟ್ ಥ್ರೂ ಅನ್ನೋದು ನನಗೆ ಗೊತ್ತಾಯಿತು. ತುಂಬ ಬೇಜಾರಿದೆ. ಬಟ್ ವಿನಯ್ ಆಚೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ನಾನು. ನಿಮ್ಮ ಮತ್ತು ವಿನಯ್ ಫ್ರೆಂಡ್ಶಿಪ್ ನಿಜವಾಗ್ಲೂ ಅಂದರೆ ಅಲ್ಲಿ ಯಾರ್ಯಾರೋ ಹೇಗೇಗೋ ಚೇಂಜ್ ಆಗಿಬಿಟ್ರು. ಫೈನಲಿ ನಿಮ್ಮ ಗ್ರೂಪಲ್ಲಿರೋರು ಚೇಂಜ್ ಆದರು. ಸೊ ಆದರೆ ನೀವು ಮತ್ತು ವಿನಯ್ ಮಾತ್ರ ಚೇಂಜ್ ಆಗಲೇ ಇಲ್ಲ. ಕಡೆಯವರೆಗೂ ವಿನಯ್ ನಿಮ್ಮ ಜೊತೆಗಿದ್ದರು. ಮೊನ್ನೆ ಸೇಫ್ ಯಾರಾಗಬೇಕು ಅಂತ ಕೇಳೋಗ್ಲು ಅವ್ರು ಎಲ್ಲೂ ಕೂಡ ನಿಮ್ಮ ಹೆಸರೇ ತೊಗೊಳ್ತಾಯಿದ್ರು. ಅಫ್ಕೋರ್ಸ್ ಅವ್ರಿಗೆ ಕಾರ್ತಿಕ್ ಕೂಡ ಕ್ಲೋಸು. ಕಾರ್ತಿಕ್ ಹೆಸರು ತೊಗೊಳ್ತಾ ಇರಲಿಲ್ಲ, ಅವರು ನಿಮ್ಮ ಹೆಸರೇ ತೊಗೊಳ್ತಾಯಿದ್ರು. ನೀವು ಕೂಡ ಅವ್ರನ್ನ ಹಗ್ ಮಾಡಿದಾಗ ಕಣ್ಣೀರು ಹಾಕ್ತಾಯಿದ್ರಿ. ಜೊತೆಗೆ ಇನ್ನೊಂದು ಸ್ಪೆಷಲಾಗಿ ಹೇಳಬೇಕು ಅಂದರೆ ಅವರು ಮನೇಲಿ ಹತ್ತಿರೋದು ಎರಡೇ ವಿಷಯಕ್ಕೆ. ಒಂದು, ಅವರು ವೈಫ್ಗೆ ಈ ಥರ ಎಲ್ಲ ಹರ್ಟ್ ಆಗಿದೆ, ಫ್ಯಾಮಿಲಿಗೆ ಈ ಥರ ನೋವಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾದಾಗ ಅವರು ಕಣ್ಣೀರು ಹಾಕಿದ್ರು. ಮತ್ತಿನ್ನೊಂದು ಅವ್ರು ಕಣ್ಣೀರು ಹಾಕಿದ್ದು ನೀವು ಎಲಿಮಿನೇಟ್ ಆದಾಗ. ತುಂಬ ಅಂದರೆ 1 ವೀಕಲ್ಲಿ ಐ ವಿಲ್ ಮೀಟ್ ಹಿಮ್ ಸ್ಯಾಟರ್ಡೇ ಅಥವಾ ಸಂಡೇ. ಬಟ್ ನಂಗೆ ಖುಷಿ ಏನಂದರೆ ಅದ್ರ ಎಲ್ಲ ಕಡೆ ಹೇಳ್ಕೊಂಡಿದ್ದೀನಿ, ನನಗೊಂದು ಬಿಗ್ ಬ್ರದರ್ ಇರಲಿಲ್ಲ. ನನಗೆ ಬಿಗ್ ಬಾಸಲ್ಲಿ ಹೋಗಿ ಯಾವುದೋ ಒಂದು ಬಾಂಡ್ ಬೆಳೆಯುತ್ತೆ ಅನ್ನೋದ್ರ ಮೇಲೆ ನಂಬಿಕೆನೇ ಇಲ್ಲ. ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಣ್ಣ ತಂಗಿ, ಅಕ್ಕ ತಮ್ಮ, ಇದೆಲ್ಲ ನಾನು ನಂಬ್ತಾನೆ ಇರಲಿಲ್ಲ. ಈವನ್ ವೆನ್ ಇವನು ಡ್ರೋನ್ ದಿ ಅಂತ ಇರ್ಬೇಕಾದ್ರೂ ನಾನು ಬೈತಾ ಇದ್ದೆ, ಯಾವ ಸೀಮೆ ದಿ, ಏನು ನಿಮ್ಮ ಮನೇಲಿರೋರನ್ನೇ ನೋಡ್ಕೊಳ್ಳೋದ, ನೀನು ನಮ್ಮನ್ನೆಲ್ಲ ಏನು ನೋಡ್ಕೋತೀಯ ಅಂತೆಲ್ಲ ಬೈತಾ ಇದೆ. ಬಟ್ ನನಗೆ ವಿನಯ್ಗೆ ಅಷ್ಟು ಕನೆಕ್ಷನ್ ಇದೆ ಅಂತ ಗೊತ್ತಾಗಿದ್ದೆ ನನಗೆ ಹೋಗ್ತಾ ಒಂದು ಅರ್ಧ ಮುಕ್ಕಾಲು ಭಾಗ ಆದಮೇಲೆ. ಅವ್ರು ಎಷ್ಟು ಕೇರ್ ಮಾಡ್ತಾರೆ ಅಂದರೆ, ಆ ಮನುಷ್ಯ ಯಾರಿಗೂ ಒಂಚೂರು ಕೇರ್ ಮಾಡಲ್ಲ. ಆಯಿತಾ, ನಾನು ಊಟ ಮಾಡಲಿಲ್ಲ, ನಾನು ಲೋ ಆಗಿದ್ದರೆ ಅಥವಾ ನನಗೇನಾದ್ರು ಬೇಜಾರಾಗಿದ್ದರೆ ಎಲ್ಲದಕ್ಕೂ ನಿಂತಿದ್ದಾರೆ ಅವರು. ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ ಐ ಫೀಲ್ ಮೊದಲಿಂದ ಇಲ್ಲಿವರೆಗೂ ನಾನು ಅವರು ತುಂಬ ಜೆನ್ಯೂನ್ ಫ್ರೆಂಡ್ಶಿಪ್ ಇತ್ತು. ಯಾರು 1000 ಜನ 1000 ಹೇಳಿ, ಇಟ್ ವಾಸ್ ರಿಯಲಿ ಜೆನ್ಯೂನ್. ಐ ಆಮ್ ಹ್ಯಾಪಿ ನಾನು ಬಿಗ್ ಬಾಸ್ಗೆ ಹೋಗಿ ಅಂತ ಒಂದು ಒಳ್ಳೆ ಬಾಂಡ್ನ ಗಳಿಸಿದ್ದೀನಿ. ಒಂದೇ ಒಂದು ರಿಯಲ್ ಬಾಂಡ್ ನನಗಾಗಿರೋದು ಅಂದರೆ ಇಟ್ಸ್ ವಿತ್ ವಿನಯ್. ಐ ಆಮ್ ಗ್ರೇಟ್ಫುಲ್.